ಕಣಿವೆ ಭಾಗದ ರೈತರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ರೈತರ ಬೆಳೆಗೆ ತೊಂದರೆಯಾಗದಂತೆ ನೀರನ್ನ ಕೊಡ್ತೀವಿ. ಕಾವೇರಿ ಸಲಹಾ ಸಮಿತಿ ಸಭೆಯ ಬಳಿಕ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೈತರಿಗೆ ನೀರು ಕೊಡೋದಕ್ಕೆ ನಮಗೆ ಯಾವುದೇ ತೊಂದರೆ ಇಲ್ಲ. ಕೆಆರ್ಎಸ್ ಜಲಾಶಯ ವ್ಯಾಪ್ತಿಯ ಕೆರೆ ಕಟ್ಟೆ ತುಂಬಿಸ್ತೀವಿ. ಕೃಷಿ ಇಲಾಖೆಯಿಂದ ರೈತರಿಗೆ ಬಿತ್ತನೆ ಬೀಜ ಮತ್ತೆ ರಸಗೊಬ್ಬರವನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರುಣಾ ನಾಲೆಗೂ ಸಂಪೂರ್ಣವಾಗಿ ನೀರನ್ನ ಕೊಡ್ತೀವಿ ಅಂತ ಹೇಳಿ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳ ವರ್ಷದಿಂದ ದೊಡ್ಡ ಸಮಸ್ಯೆನೇ, ಬಹಳ ಸಣ್ಣ ಸಮಸ್ಯೆ ಅಂತ ಹೇಳ್ತಾ ಇರಲಿಲ್ಲ. ಬಟ್ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇನ್ನೂ ಬಹಳ ಗಂಭೀರವಾಗಿ ತಗೊಂಡು ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ ಸಿಇಒ, ಸ್ಥಳೀಯ ಶಾಸಕರು, ತಾಲೂಕ್ ಪಂಚಾಯತಿ ಆಡಳಿತ ಎಲ್ಲರೂ ಈ 85 ಜನ ಏನು ನಮ್ಮ ಮಂಡ್ಯ ಜಿಲ್ಲೆಗೆ ಐಡೆಂಟಿಫಿಕೇಶನ್ ಮಾಡಿದ್ದಾರೆ, ಗುರ್ತು ಮಾಡಿದ್ದಾರೆ, ಅವರ 85 ಜನನು ಅವರಿಗೆ ಏನೇನು ಸೌಲಭ್ಯವನ್ನು ನಾವು ಸರ್ಕಾರದಿಂದ ಕೊಡಲಿಕ್ಕೆ ಸಾಧ್ಯ, ಸೌಲಭ್ಯ ಕೊಡೋಕ್ಕಿಂತ ಮುಂಚಿತವಾಗಿ ಅವರಿಗೆ ದಾಖಲೆಗಳು ಬೇಕಾಗುತ್ತೆ. ಅವರು ಮನೆಗೆ ಹೋಗಿ ಎಲ್ಲ ದಾಖಲೆಗಳು ತಗೊಂಡು ಅವರಿಗೆ ಎಲ್ಲ ಥರದ ಕಾರ್ಡ್ಗಳು ಎಲಿಜಿಬಲ್ ಎಲ್ಲ ವಿಚಾರಕ್ಕೂ ಬೇರೆ